ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ಲಾಸ್ಟ್ ಟೈಮ್ ನಾವು ಕಡ್ಲೆಯಲ್ಲಿ ಕ್ರಿಸ್ಟಲ್ ಕಂಪ್ನಿ ಟಿಲ್ಟ್, ಜಿಯೋಗ್ರೋ ಕಂಪ್ನಿಯ ಸಿಎಫ್ ಟನೆಲ್ ಮತ್ತು ಇಮ್ಯುಮೆಕ್ಟ್ ಬೆಂಜೈಡ್ ಮತ್ತು ತ್ರಿಬಲ್ ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿ 20 ಡೇಸ್ ಗ್ಯಾಪಲ್ಲಿ ಫ್ಲವರಿಂಗ್ ಯಾವ ಥರ ಬಂದಿದೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಈಗ ನಾವು ನೆಕ್ಸ್ಟ್ ಸ್ಪ್ರೇ ಬಂದು ಥರ್ಡ್ ಸ್ಪ್ರೇ ಅಂತಲೇ ಹೇಳ್ಬೋದು ಇದನ್ನು, ಮತ್ತು ಲಾಸ್ಟ್ ಸ್ಪ್ರೇ ಕೂಡ ಆಗ್ಬೋದು. ಮತ್ತು ಪ್ಲಾನಫಿಕ್ಸ್ ಸ್ಪ್ರೇ ಮಾಡ್ತಿರ್ತೀವಿ. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಎಂದು ಬಯರ್ ಕಂಪ್ನಿ ಪ್ಲಾನಫಿಕ್ಸ್ ಜೊತೆಗೆ ನ್ಯೂಟ್ರಿಯನ್ಸ್ ಆಗಿ ನಾವು ಕ್ರೋಮಿನ್ ಮ್ಯಾಕ್ಸನ್ನು ಸ್ಪ್ರೇ ಮಾಡ್ತಿರ್ತೀವಿ. ಅದರಲ್ಲಿ ಇದು ಫುಲ್ ವೀಡಿಯೋ ಕೂಡ ನಾನು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡ್ಬೋದು. ಕ್ರೋಮಿನ್ ಮ್ಯಾಕ್ಸ್ ಸೀರೀಸ್ ಕಂಪ್ನಿದು. ನಂತರದಲ್ಲಿ ಗ್ರೋಮರ್ ಕಂಪ್ನಿದು 13045 ಸ್ಪ್ರೇ ಮಾಡ್ತಾಯಿದ್ವಿ. ಫ್ಲವರಿಂಗ್ ಬರಬೇಕು ಮತ್ತು ಗ್ರೋತ್ ಬರಬೇಕು, ಇರೋ ಕಾಯಿ ಕೂಡ ಸೈಜ್ ಆಗಬೇಕು. 13045 ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡುವಾಗ ಈ ಥರ ಬೂಸ್ ಥರ ಬರುವುದನ್ನು ನೋಡ್ಬೋದು. ಈ ಥರ ಸ್ಪ್ರೇ ಮಾಡಿದ್ರೆ ನಾವು ಸ್ಪ್ರೇ ಮಾಡಿದ್ದ ಔಷಧಿ ವೇಸ್ಟ್ ಆಗೋಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, 100% ರಿಸಲ್ಟ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬೆಲ್ ಐಕನನ್ನು ಇತರ ರೈತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.